ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ ಸ್ವಾಗತ. SBI ಅಲ್ಲಿ ಕ್ಲರ್ಕ್ ಪೋಸ್ಟ್ ಕರೆದಿದ್ರಲ್ವಾ, ಅದ್ರದ್ದು ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದ್ದಾರೆ. ಹಾಗೆ ಸ್ಕ್ರೈಬ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡೋದಕ್ಕೆ ಲಿಂಕ್ ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಎಕ್ಸಾಮ್ ಡೀಟೇಲ್ಸ್ ನೋಡೋದಾದ್ರೆ SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಇರೋದು ಸ್ನೇಹಿತರೆ. ಓಕೆನಾ, ಸೊ ಇದ್ರದ್ದು ಸ್ಕ್ರೈಬ್ ಡೀಟೇಲ್ಸ್ ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಇದು ಸ್ಕ್ರೈಬ್ ಬಂದು ನಿಮಗೆ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಾ ಆ ಒಂದು ಅಭ್ಯರ್ಥಿಗಳು ಸ್ಕ್ರೈಬ್ ನ ಆಪ್ಟ್ ಮಾಡ್ಕೊಂಡಿರ್ತೀರಾ. ಸೊ ಅಂತ ಅಭ್ಯರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ, ಸ್ಕ್ರೈಬ್ ಡೀಟೇಲ್ಸ್ ನ ನೋಡೋದಾದ್ರೆ, ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಟಿಕ್ ಮಾಡಿದ್ರೆ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಒಂದು ಅಭ್ಯರ್ಥಿಗಳು ನೀವು ಸ್ಕ್ರೈಬ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಅಪ್ಡೇಟ್ ಮಾಡೋದಕ್ಕೆ ಯಾವತ್ತಿಂದ ಯಾವತ್ತವರೆಗೂ ಅಂತ ಹೇಳಿದ್ರೆ 6 ಸೆಪ್ಟೆಂಬರ್ 2025 ಹಿಡಿದು 18 ಸೆಪ್ಟೆಂಬರ್ 2025 ಡೆಡ್ ಲೈನ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಅಡ್ಮಿಟ್ ಕಾರ್ಡ್ಗೆ ನೀವು ಸ್ಕ್ರೈಬ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. 20, 21 ಮತ್ತು 27ನೇ ತಾರೀಕು ಸೆಪ್ಟೆಂಬರ್ಗೆ ಎಕ್ಸಾಮ್ ಡೇಟ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಬಂದು SBI ಇದು 20ನೇ ತಾರೀಕು ಮತ್ತೆ 21ನೇ ತಾರೀಕು ಮತ್ತೆ 27ನೇ ತಾರೀಕು 3 ದಿನ ಇದೆ. ಓಕೆನಾ, ಸೊ ಇದಿಷ್ಟು ಜ್ಞಾಪಕದಲ್ಲಿರಲಿ. ಓಕೆನಾ, ಅದಾದ ನಂತರ ಸ್ಕ್ರೈಬ್ ಡೀಟೇಲ್ಸ್ ನೀವು ಕ್ಯಾಪ್ಚರ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿರುತ್ತೆ, ಪಾಸ್ವರ್ಡ್ ಬೇಕಾಗಿರುತ್ತೆ ಅಥವಾ ಡೇಟ್ ಆಫ್ ಬರ್ತ್. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಸೊ ನೀವೇನಾದ್ರೂ ಅಪ್ಡೇಟ್ ಮಾಡ್ಲಿಲ್ಲ 18ನೇ ತಾರೀಕು ಒಳಗಡೆ ಅಂತ ಹೇಳಿದ್ರೆ ನೀವು ಸ್ಕ್ರೈಬ್ ನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ಸ್ಕ್ರೈಬ್ ಅಪ್ಡೇಟ್ ಮಾಡೋದಕ್ಕೆ ಈ ಲಿಂಕ್ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಅದಾದ ನಂತರ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ಸ್ಕ್ರೈಬ್ ಮಸ್ಟ್ ಫಾಲೋ ದ ಗೈಡ್ಲೈನ್ಸ್ ಕೇರ್ಫುಲಿ. ಓಕೆನಾ, ಕ್ಯಾಪ್ಚರ್ ವಿಂಡೋ ಬಂದು 6ನೇ ತಾರೀಕಿಂದ 18ರವರೆಗೂ ಓಪನ್ ಇರುತ್ತೆ. ಆನ್ಲೈನ್ ಅಲ್ಲಿ SBI ಅಫಿಷಿಯಲ್ ಪೋರ್ಟ್ ಅಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಎಲಿಜಿಬಿಲಿಟಿ ಸ್ಕ್ರೈಬ್ ಶುಡ್ ಮೀಟ್ SBI ಪ್ರಿಸ್ಕ್ರೈಬ್ಡ್ ಕ್ರೈಟೀರಿಯಾ. ಓಕೆನಾ, ಸೊ ಸ್ಕ್ರೈಬ್ ಏನ್ ಓದಿರ್ಬೇಕು ಅಂತ ಹೇಳೋದಾದ್ರೆ 10th ಮತ್ತೆ 12th ಮಾತ್ರ ಮಾಡಿರ್ಬೇಕು ಸ್ನೇಹಿತರೆ. ಅದು 2024-25ರಲ್ಲಿ 12th ಆಗಿರ್ಬೇಕು ಅಥವಾ 23-24ರಲ್ಲಿ 10th ಆಗಿರ್ಬೇಕು ಆ ಒಂದು ಅಭ್ಯರ್ಥಿ. ಓಕೆನಾ, ಸೊ ಇವೆರಡೇ ಕನ್ಸಿಡರೇಷನ್. ಇವೆರಡು ಬಿಟ್ಟು ನೀವು ಬೇರೆ ಏನೇ ಮಾಡಿದ್ರು ತಗೊಳ್ಳೋದಿಲ್ಲ ಸ್ಕ್ರೈಬಿಗೆ. ಓಕೆನಾ, ಸೊ ಅದಾದ ನಂತರ ಮ್ಯಾಂಡೇಟರಿ ಓನ್ಲಿ ಕ್ಯಾಂಡಿಡೇಟ್ ಹೂ ಸಬ್ಮಿಟ್ details will be permitted to use a scribe in examination hall. Okay, SBI ensures equal opportunity and record verification through this process. Okay, so ಇದಿಷ್ಟು ಗಮನದಲ್ಲಿರಲಿ. ರೆಕಾರ್ಡ್ ನ ಮೇಂಟೈನ್ ಮಾಡ್ತಾರೆ. ಹೆಲ್ಪ್ಸ್ SBI maintain accurate records of candidates using scribe. ಆದ್ರೆ ಎಲಿಜಿಬಿಲಿಟಿ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಸ್ಕ್ರೈಬ್ ಮೀಟ್ ಮಾಡಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಅದ ನಂತರ ಎಕ್ಸಾಮ್ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಫೇರ್ನೆಸ್ ಅಂಡ್ ಇನ್ಕ್ಲೂಸಿವಿಟಿ ಸಪೋರ್ಟ್ಸ್ ಈಕ್ವಲ್ ಆಕ್ಸೆಸ್ ಟು ಆಲ್ ಆಸ್ಪಿರೆಂಟ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಓಕೆನಾ, ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಒಂದಿಷ್ಟು FAQs ಇದಾವೆ ನೋಡೋದಾದ್ರೆ SBI ಕ್ಲರ್ಕ್ ಸ್ಕ್ರೈಬ್ ಡೀಟೇಲ್ಸ್ ಯಾವತ್ತು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಕೇಳಿರೋದು. ಸೊ 18ನೇ ತಾರೀಕು ಸೆಪ್ಟೆಂಬರ್ 25ಕ್ಕೆ ಲಾಸ್ಟ್ ಡೇಟ್. ಓಕೆನಾ, ಯಾವ ರೀತಿ ಅಪ್ಲಿಕೇಶನ್ ಅಪ್ಡೇಟ್ ನ ಮಾಡಬೇಕು ಅಂತ ಹೇಳಿದ್ರೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದರಲ್ಲಿ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಡೇಟ್ ನ ಮಾಡಬಹುದಾಗಿರುತ್ತೆ. ಓಕೆನಾ, ಅದಾದ್ರೆ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ, ನೀವು ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ಸ್ಕ್ರೈಬ್ ನ ಉಪಯೋಗಿಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ಯಾವತ್ತು ಎಕ್ಸಾಮ್ಸ್ ಇದೆ ಅಂತ ಹೇಳಿದ್ರೆ 20, 21 ಮತ್ತು 27ನೇ ತಾರೀಕು ಎಕ್ಸಾಮ್ಸ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ಕ್ಯಾಪ್ಚರ್ ಸ್ಕ್ರೈಬ್ ಡೀಟೇಲ್ಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಪಾಸ್ವರ್ಡ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಸಬ್ಮಿಟ್ ಆಗಿದ ತಕ್ಷಣ ನಿಮ್ಮ ನೇಮ್ ಇಲ್ಲಿ ಟಾಪ್ ಅಲ್ಲಿ ಬರುತ್ತೆ. ಅದಾದ ನಂತರ ಸ್ಕ್ರೈಬ್ದು ನೇಮು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಯಾವುದೇ ಒಂದು ID ಪ್ರೂಫ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರದ್ದು ನಂಬರ್ ಹಾಕ್ಬೇಕು. ಅದಾದ ನಂತರ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಇದಿಷ್ಟೇ ಇರೋದು ಸ್ನೇಹಿತರೆ ಈ ಪ್ರೋಸೆಸ್. ಓಕೆನಾ, ಸೊ 2 ನಿಮಿಷದ ಕೆಲಸ ಆಗಿರುತ್ತೆ. ಆದಷ್ಟು ಬೇಗ ಅಪ್ಡೇಟ್ ನ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ಹಲವಾರು ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಇಂದ ಕರೆದಿರುವಂತದ್ದು. ಸೊ ಲಾಸ್ಟ್ ಡೇಟ್ಗಳು ಕೂಡ ಇದಾವೆ. 15, 16, 17, 18 ಈ ರೀತಿ ಹಲವಾರು ಲಾಸ್ಟ್ ಡೇಟ್ ಇರುವಂತಹ ಪೋಸ್ಟ್ಗಳು ಇದಾವೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. BHEL ಅಲ್ಲಿ ಕರೆದಿದ್ದಾರೆ, ಪವರ್ ಗ್ರಿಡ್ ಅಲ್ಲಿ ಕರೆದಿದ್ದಾರೆ, RDWSD ಅಲ್ಲಿ ಕರೆದಿದ್ದಾರೆ, BSF ಅಲ್ಲಿ ಕರೆದಿದ್ದಾರೆ. ಓಕೆನಾ, SSC ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅವ್ರದ್ದು ಕೂಡ CGL ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗಿದೆ. SSC ಎಕ್ಸಾಮ್ಸ್ ನಡೀತಾ ಇದಾವೆ. ಸೊ ಇದಿಷ್ಟು ಇದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಸ್ಕ್ರೈಬ್ ಡೀಟೇಲ್ಸ್ ನ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.